ಈ ದಿನ ಹುಣಸೂರು ಪಟ್ಟಣಾದ್ಯಂತ ಟ್ಯಾಲೆಂಟ್ ಕಾಲೇಜು ಮತ್ತು ಶಾಲಾ ವತಿಯಿಂದ ಹಾಗೂ ಅಲ್ಲಿಯ ಅಧ್ಯಾಪಕರುಗಳು, ಶಿಕ್ಷಕ ವೃಂದದವರಿಂದ ಹಾಗೂ ಹುಣಸೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಿಬ್ಬಂದಿ ವರ್ಗದವರಿಂದ ಪಟ್ಟಣಾದ್ಯಂತ ಡೆಂಗ್ಯೂ ಅರಿವು ಕಾರ್ಯಕ್ರಮವನ್ನು ಜಾಥಾ ಮೂಲಕ ಜನರಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಟ್ಯಾಲೆಂಟ್ ವಿದ್ಯಾಸಂಸ್ಥೆ ಹಮ್ಮಿಕೊಂಡಿದ್ದು, ನಮ್ಮನ್ನು ಕೂಡ ಅವರೊಂದಿಗೆ ಕೈ ಜೋಡಿಸಲು ತಿಳಿಸಿರೋದ್ರಿಂದ ಅವರ ಜೊತೆಯಲ್ಲಿ ನಾವು ಸಾರ್ವಜನಿಕರಿಗೆ, ಅದರಲ್ಲೂ ಇವಾಗ ಹೆಚ್ಚಿನ ಮಟ್ಟದಲ್ಲಿ ಮಕ್ಕಳಿಗೆ ಮತ್ತು ಕ್ರಾನಿಕ್ ಡಿಸೀಸಸ್ ಅಂದರೆ BP, ಶುಗರ್ ಇಂಥವ್ರು ಇರೋರಿಗೆ ಈ ಡೆಂಗ್ಯೂ ಜ್ವರ ತುಂಬ ತೊಂದರೆ ಕೊಡೋದ್ರಿಂದ ಎಲ್ಲರೂ ಕೂಡ, ಅವರು ಅಂತಲ್ಲ, ಎಲ್ಲರೂ ಕೂಡ ಈ ಡೆಂಗ್ಯೂ ಮುಕ್ತರಾಗಬೇಕು, ಡೆಂಗ್ಯೂ ಜ್ವರ ಮುಕ್ತರಾಗಬೇಕು ಅಂತ ಹೇಳಿ ಈ ದಿನ ಟ್ಯಾಲೆಂಟ್ ವಿದ್ಯಾಸಂಸ್ಥೆ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ನಮಗೂ ಕೂಡ ಇದರಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಅವರುಗಳಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ನಮ್ಮ ಹುಣಸೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಡಾಕ್ಟರ್ ಹರ್ಷ ಸರ್ ಅವರು ಹಾಗೂ ನಾವು ಸಿಬ್ಬಂದಿ ವರ್ಗದವರು ಮನಪೂರ್ವಕವಾಗಿ, ಹೃತ್ಪೂರ್ವಕವಾಗಿ ಅವರಿಗೆ ನಾವು ಅಭಿನಂದನೆ ತಿಳಿಸ್ತಾ, ಮುಂದೆ ಇದೇ ರೀತಿ ಕಾರ್ಯಕ್ರಮಗಳು, ಸಾರ್ವಜನಿಕರಿಗೆ ಅರಿವು ಮೂಡಿಸತಕ್ಕಂಥ ಕಾರ್ಯಕ್ರಮಗಳು ಅವರಿಂದ ನಡೀತಾ ಇರಲಿ, ನಮ್ಮನ್ನು ಅದರಲ್ಲಿ ಪಾಲ್ಗೊಳ್ಳಲಿಕ್ಕೆ ಅವಕಾಶ ಕೊಡಲಿ ಅಂತ ಕೇಳ್ಕೊತಾ ನಾನೊಂದೆರಡು ಮಾತು ಮುಗಿಸ್ತಾ ಇದ್ದೀನಿ. ಮತ್ತು ಸಾರ್ವಜನಿಕರಿಗೆ ದಯವಿಟ್ಟು ಹೇಳ್ತಾ ಇದ್ದೀವಿ, ಡೆಂಗ್ಯೂ ಜ್ವರ ತುಂಬ ವ್ಯಾಪಕವಾಗಿ ಹರಡ್ತಾ ಇರೋದ್ರಿಂದ, ಇದು ಮಳೆಗಾಲವಾಗಿರೋದ್ರಿಂದ ಎಲ್ಲೂ ಕೂಡ ಸ್ವಚ್ಛ ಮಡಿ ನೀರು ಸಿಗದಂತೆ ಮುಚ್ಚುಳಗಳಿರ್ಬೋದು, ಡ್ರಮ್ಗಳಿರ್ಬೋದು, ಎಳ್ನೀರು ಬುರುಡೆಗಳಿರ್ಬೋದು, ಯಾವುದೇ ವಾಟ್ರ್ ಸೋರ್ಸಸ್ ಎಲ್ಲಿರುತ್ತೆ, ಫ್ಲವರ್ ಪಾಟ್ಸ್ ಇರ್ಬೋದು, ಮನೆ ಮೇಲೆ ಟೆರೆಸ್ ಇರ್ಬೋದು, ಯಾವುದೇ ಇದರಲ್ಲೂ ನೀರು ನಿಲ್ಲದಂತೆ ನೋಡ್ಕೋಬೇಕು. ಹಾಗೂ ಅವಶ್ಯಕತೆ ಇರತಕ್ಕಂಥ ನೀರನ್ನು ಏನು ತುಂಬಿಸ್ಕೋತೀರ ಅದನ್ನು ದಯವಿಟ್ಟು ಮುಚ್ಚಿಟ್ಕೊಂಡು ಉಪಯೋಗಿಸ್ಕೋಬೇಕು. ಇದರಿಂದ ನಾವು ಲಾರ್ವಾ ನಿಯಂತ್ರಣ ಮಾಡಿ ಡೆಂಗ್ಯೂ ಜ್ವರವನ್ನು ಕಡಿಮೆ ಮಾಡ್ಬೋದು, ನಿಯಂತ್ರಣಕ್ಕೆ ತರ್ಬೋದು ಅಂತ ತಿಳಿಸ್ತಾರೆ. ಸಂಯುಕ್ತ ಪದವಿ ಪೂರ್ವ ಕಾಲೇಜು ಹಾಗೂ ಅದರ ಅಡಿಯಲ್ಲಿ ಬರುವಂತಹ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಮತ್ತು ಕಾಲೇಜು ವಿಭಾಗದಿಂದ NSS ಶಿಬಿರದ ಮುಖಾಂತರ ಹಾಗೂ ಇಂಟ್ರಾಕ್ಟ್ ಕ್ಲಬ್ನ ಸಹಯೋಗದಲ್ಲಿ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಒಂದು ಜೊತೆಗೂಡಿ ಈ ಒಂದು ಡೆಂಗ್ಯೂ ಅರಿವು ಕಾರ್ಯಕ್ರಮವನ್ನು ಹುಣಸೂರು ಪಟ್ಟಣದಾದ್ಯಂತ ಒಂದು ಕಾಂಪ್ಲೇಂಟ್ಸ್ ಕೊಡುವುದರ ಮುಖಾಂತರ ಸಾರ್ವಜನಿಕರಿಗೆ ಎಚ್ಚರಿಕೆಯನ್ನು ನೀಡಿ ಅವರಿಗೆ, ಮಕ್ಕಳಿಗಾಗಿರ್ಬೋದು, ವೃದ್ಧರಿಗಾಗಿರ್ಬೋದು, ವಯಸ್ಕರಿಗಾಗಿರ್ಬೋದು, ಈ ಎಲ್ಲ ಹಂತದವರಿಗೂ ಕೂಡ ಯಾವುದೇ ರೀತಿಯಾದಂತಹ ಒಂದು ಪರಿಣಾಮ ಬೀರದೇ ಇರಲಿ ಮತ್ತು ನಮ್ಮ ಶಾಲೆಯಲ್ಲಿ ಇರುವಂತಹ ಒಂದು ಎಷ್ಟು ಮಕ್ಕಳಿದ್ದರೋ ಅಷ್ಟು ಮಕ್ಕಳಿಗೆ ಹೋಗಿ ಮನೆಗೆ ಅದೊಂದು ಮೆಸೇಜ್ ಹೋಗುತ್ತೆ ಮತ್ತು ಅದೇ ರೀತಿ ಸಾರ್ವಜನಿಕರಿಗೆ ಕೂಡ ಈ ಒಂದು ಮೆಸೇಜ್ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಹಾಗಾಗಿ ಅವರು ಎಚ್ಚರಿಕೆಯನ್ನು ತೆಗೆದುಕೊಳ್ಳಲು ಅನುಕೂಲ ಆಗುತ್ತೆ. ಮಳೆಗಾಲವಾದ್ದರಿಂದ ಅಲ್ಲಲ್ಲಿ ಗುಂಡಿಗಳಾಗಿರ್ಬೋದು, ಮನೆ ಹತ್ರ ಇರುವಂತಹ ಒಂದು ಗುಂಡಿಗಳಿರ್ಬೋದು, ಅವುಗಳಲ್ಲಿ ಈ ಸೊಳ್ಳೆ ಗಿಳ್ಳೆ ಇರುವಂಥದ್ದನ್ನೆಲ್ಲ ಮುಚ್ಚಿ ಅದನ್ನು ತೆಗೆದು ಹಾಕಲಿಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳಿ ಎಲ್ಲರಿಗೂ ಕೂಡ ಒಂದು ಮನವರಿಕೆ ಒಂದು ಕಾರ್ಯಕ್ರಮವನ್ನು ಈ ಒಂದು ಟ್ಯಾಲೆಂಟ್ ಎಜುಕೇಷನ್ ಟ್ರಸ್ಟ್ನ ವತಿಯಿಂದ ಹಮ್ಮಿಕೊಂಡಿದ್ದೇವೆ. ಹಾಗಾಗಿ ಎಲ್ಲರೂ ಕೂಡ ಕೈ ಜೋಡಿಸಿದಂತಹ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತು ಮಾಧ್ಯಮ ಮಿತ್ರರಿಗೂ ಹಾಗೂ ಪೊಲೀಸ್ ಒಂದು ಸಿಬ್ಬಂದಿ ವರ್ಗದವರಿಗೂ ಕೂಡ ಈ ಎಲ್ಲ ಒಂದು ನಮ್ಮ ಟ್ಯಾಲೆಂಟ್ ಎಲ್ಲ ಶಾಲಾ ಶಿಕ್ಷಕರ ಮಕ್ಕಳ ಪರವಾಗಿ ಒಂದು ಡೆಂಗ್ಯೂ ಜಾಥಾ ಒಂದು ಕಾರ್ಯಕ್ರಮವನ್ನು ನಾವು ಮಾಡಿಕೊಳ್ತಾ ನಾವೊಂದು ಈ ಸಂದರ್ಭದಲ್ಲಿ ಈ ಒಂದು ಮಾತನ್ನು ಅವಕಾಶ ಮಾಡಿಕೊಟ್ಟ ನಿಮಗೆಲ್ಲ ಧನ್ಯವಾದಗಳು. ಡೆಂಗ್ಯೂ ಜ್ವರ ನಿಯಂತ್ರಣೆಗೆ ತನ್ನಿ ಅಂತ ಹೇಳಿದ್ರು. ಡೆಂಗ್ಯೂ ಜ್ವರ ನಿಯಂತ್ರಿಸೋಣ. ಸರ್ ಇವರು ಮುಂದೆ ಹೋಗ್ಬಿಡ್ತಾರೆ, ಬೇಕಾದ್ರೆ ನಿಮ್ಗೆ ಗ್ಯಾಪ್ ಕೊಡ್ತಾರೆ. ಮಾಡಿ ಸ್ಕೂಲ್ ಬಸ್ ಕೊಡ್ಬಾ, ಏನು ಪ್ಲ್ಯಾನ್ ಇಲ್ಲ. ಕೋಲ್ಡ್ ರೈಟ್ ಹಿಂದಿ ಜನ 60 ಹಿಡೀರಿ.
बीच में जाम कर ನಾನು 6 ತಿಂಗಳು ಹತ್ತಾಯ್ತು. ಬರ್ತಾ ಇದ್ದಾರೆ.
ಕೆಲಸ. ಮನೆ ನಿಂತದ ಆರೋಗ್ಯವೇ ಭಾಗ್ಯ. ನಾವು ಆರೋಗ್ಯದಿದ್ರೆ ಸರಿ. ಮನೆ ತೋರಿಸು. ಬಾಸ್ ಹೇಳ್ಬಿಡಿ ಸರ್ ಸಾಯಂಕಾಲಕ್ಕೆ. ಆರ್ಸಿನಾಗ ಬರ್ತಾನೆ ಆಡ್ತೀವಿ. ನಿಲ್ಬೇಕಾ ಬರ್ಬೇಕಾ?
ಅದೇ ಭಾಗ್ಯಲಕ್ಷ್ಮಿ ಬರ್ತದೆ ಹೋಯ್ತದೆ ಅಂತ ಹೋದ್ರೆ ನಂದೇ ಹೊಟ್ಟೆಟ್ಟು ಅಲ್ಲಿ ಅಲ್ಲಿ ನೀವು ಈ ಕಡೆ ಬನ್ನಿ. ಧ್ರುವ ರೆಡಿ ಅದೇನಾ? ನಮ್ಮ ಕಾಲೇಜಿನ ಕಾಲೇಜು ಮತ್ತು NSS ವತಿಯಿಂದ ನಾವು ಅದನ್ನು ಕಡಿಮೆ ಕಟ್ಟಬೇಕು ಪ್ಲ್ಯಾನ್ಗಳನ್ನು ಮಾಡಿದ್ದೇವೆ. ಅದರ ಸ್ವಚ್ಛತೆಯನ್ನು ಹೆಚ್ಚಾಗಿ ಕಾಪಾಡಿಕೊಳ್ಳಬೇಕಾಗಿದೆ. ಡೆಂಗು ಹರಡಲಿಕ್ಕೆ ತುಂಬ ಆಗುತ್ತಿರುವುದನ್ನು ಅದರ ಬಗ್ಗೆ ಎಚ್ಚರ ವಹಿಸಿ ನೀವು ಸ್ವಚ್ಛತೆಯನ್ನು ಇರಬೇಕಾಗಿದೆ ಅಂತ ಹೇಳಿಕೊಳ್ಳುತ್ತೇವೆ. ಮಧ್ಯಾಹ್ನ ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಆರೋಗ್ಯವೇ ಭಾಗ್ಯ ಎಂಬ ಸಾಲಿನಂತೆ ಇವತ್ತು ಟ್ಯಾಲೆಂಟ್ ವಿದ್ಯಾಸಂಸ್ಥೆ ವತಿಯಿಂದ ಎಲ್ಲರೂ ಮಕ್ಕಳೆಲ್ಲರೂ ಜಾಥಾ ಹೋಗಿದ್ದು. ಏನು ಅಂತಂದರೆ ಡೆಂಗ್ಯೂ ಬಗ್ಗೆ ಅರಿವು ಮೂಡಿಸೋದಕ್ಕೆ ಅಂತಾಗಿ. ಇವಾಗ ಡೆಂಗ್ಯೂ ಬರ್ತಿದೆ ಅಂತಂದರೆ ಎಲ್ಲ ಎದ್ರುಕೊಂಡು ಮನೆಯಲ್ಲೇ ಇರ್ತಿದ್ದಾರೆ. ಏನಾದರೂ ಸ್ವಲ್ಪ ಹುಷಾರು ತಪ್ಪು ಅಂತಂದ್ರೂ ಹಾಸ್ಪಿಟ್ಲಿಗೆ ಹೋಗ್ತಾ ಇಲ್ಲ. ಅದಕ್ಕೆ ಎಲ್ಲರೂ ಯಾರ ಮನೆಯಾದರೂ ಸ್ವಲ್ಪ ಹುಷಾರಿಲ್ಲ ಅಂದರೂ ಪರವಾಗಿಲ್ಲ, ಹಾಸ್ಪಿಟ್ಲಿಗೆ ಹೋಗಿ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಅಲ್ಲಿ ರಕ್ತ ಪರೀಕ್ಷೆಯನ್ನು ಮಾಡಿಸಿ ಏನಾದರೂ ಡೆಂಗ್ಯೂ ಇದೆ ಅಂತ ಕನ್ಫರ್ಮ್ ಆದರೆ ಭಯ ಪಡೋ ಅಂಥದ್ದೇನಿಲ್ಲ. ಅಲ್ಲೇ ಸರ್ಕಾರಿ ಆಸ್ಪತ್ರೆಗಳಲ್ಲೇ ಏನೇನು ವ್ಯವಸ್ಥೆ ಬೇಕು ಅದೆಲ್ಲ ಮಾಡಿ ಹುಷಾರು ಮಾಡಿ ಕಳಿಸ್ತಾ ಇರೋಂಥ ಸಂಗತಿಗಳನ್ನು ನಾನು ಕೂಡ ನೋಡಿದ್ದೀನಿ. ಹಾಗಾಗಿ ಇವತ್ತು ಟ್ಯಾಲೆಂಟ್ ಸಂಸ್ಥೆಯಿಂದ ನಾವೆಲ್ಲ ಹೊರಗಡೆ ಯಾವುದೋ ಮಂಜುನಾಥ ಬಡಾವಣೆ, ಮಾರುತಿ ಬಡಾವಣೆ ಎಲ್ಲ ಕಡೆನೂ ಹೋಗಿ ಜಾಥಾ ಹೋಗಿ ಹಲವಾರು ಸಾಲುಗಳನ್ನು ಹೇಳುವ ಮುಖಾಂತರ ಡೆಂಗ್ಯೂ ಬಗ್ಗೆ ಅರಿವು ಮೂಡಿಸಿದ್ದೀವಿ. ಹಾಗಾಗಿ ಈಗ ಡೆಂಗ್ಯೂ ಏನಾದರೂ ಬರ್ತು ಅಂತ ಅಂದರೆ ಮನೆಯಲ್ಲೇ ಏನೇನು ಪ್ರಿಕಾಷನ್ಸ್ ತೊಗೋಬೋದು ಅಂತ ಅಂದರೆ ಕೊಬ್ಬರಿ ಎಣ್ಣೆ ಹಚ್ಕೊಳ್ಳೋದಾಗಿರ್ಬೋದು, ಇಲ್ಲಾಂದರೆ ಹೂವಿನ ಕುಂಡಗಳಲ್ಲಿರೋಂಥ ಸೊಳ್ಳೆಗಳನ್ನು ಹೋಗಲಾಡಿಸೋಂಥದ್ದು. ಮತ್ತು ವಾರದಲ್ಲಿ ಒಂದು ದಿನ
ಯಾವತ್ತಾದರೂ ಒಂದು ದಿನ ನಮ್ಮ ಸಮಯವನ್ನು ಮನೆ ಕ್ಲೀನ್ ಮಾಡಿ ಈ ಡೆಂಗ್ಯೂಯಿಂದ ಸೊಳ್ಳೆಗಳನ್ನು ನಿಯಂತ್ರಿಸೋದ್ರ ಮೂಲಕ ಡೆಂಗ್ಯೂನ ಕಡಿಮೆ ಮಾಡ್ಕೋಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ನಾವು ಗುಡ್ ಆಫ್ಟರ್ನೂನ್ ಎವ್ರಿವನ್. ಇವತ್ತು ಟ್ಯಾಲೆಂಟ್ ವಿದ್ಯಾಸಂಸ್ಥೆಯಿಂದ ಎಲ್ಲ ಹುಣಸೂರು ಏರಿಯಾಸ್ಗೆ ಹೋಗಿ ಡೆಂಗ್ಯೂವನ್ನು ಅವೇರ್ನೆಸ್ಸನ್ನು ಕೊಟ್ಟಿದ್ವಿ. ನಿಮ್ಮ ಮನೆಗಳಲ್ಲಿ ಯಾರಿಗೆ ಜ್ವರ ಇದ್ದರೂ ಗೌರ್ಮೆಂಟ್ ಹಾಸ್ಪಿಟಲ್ಸಲ್ಲಿ ತುಂಬ ಒಳ್ಳೆ ಚಿಕಿತ್ಸೆಯನ್ನು ಕೊಡ್ತಿದ್ದಾರೆ. ಅಲ್ಲೋಗಿ ಚಿಕಿತ್ಸೆಯನ್ನು ಮಾಡ್ಕೊಳ್ಳಿ. ಮನೆಯಲ್ಲೇ ಸ್ವಂತ ಚಿಕಿತ್ಸೆಯನ್ನು ಮಾಡೋಕ್ಕೆ ಹೋಗಬೇಕು. ಯಾಕಂದರೆ ಇವಾಗ ನಮ್ಮ ಮನೆಯಲ್ಲೇ ಸ್ವಂತ ಚಿಕಿತ್ಸೆ ಮಾಡಿದ್ರೆ ಇರೋ ಡೆಂಗ್ಯೂ ಅನ್ನೋದನ್ನು ನಾವೇ ಬೆಳೆಸ್ದಂಗಾಗುತ್ತೆ. ಅದಕ್ಕೆ ಬೇಗ ಗೌರ್ಮೆಂಟ್ ಹಾಸ್ಪಿಟಲ್ಸ್ಗೆ ಹೋಗಿ. ನಮ್ಮ ಗೌರ್ಮೆಂಟ್ ಅವರು ತುಂಬ ಒಳ್ಳೆ ಥಿಂಗ್ಸನ್ನು ಮಾಡಿದ್ದಾರೆ ಡೆಂಗ್ಯೂವನ್ನು ಇದು ಮಾಡೋಕ್ಕೆ. ನಿಮ್ಮ ಮನೆಯಲ್ಲಿ ತುಂಬ ನೀಟಾಗಿ ಇಟ್ಕೋಬೇಕೆಂದು ಕೇಳಿಕೊಳ್ತೀನಿ. ಥ್ಯಾಂಕ್ ಯು. ಬೆಳಗಿನ ಶುಭೋದಯಗಳು. ನನ್ನ ಹೆಸರು ತನಿಷ್ಕ್ ರಾಜ್. ಅಂದರೆ ನಾವು ಈಗ ಜಾಥಾ ಹೋಗಿದ್ದು ಅಂದರೆ ಡೆಂಗ್ಯೂ ಬಗ್ಗೆ ಅರಿವು ಮೂಡಿಸೋದು. ಈಗ ನಾವು ಆ ಥರ ಏನೇ ಒಂದು ಡೆಂಗ್ಯೂಗೆ ಅರಿವು ಮೂಡಿಸಿದ್ರೆ ಪ್ರತಿಯೊಬ್ಬರು ಅಂದರೆ ಅವ್ರ ಮನೆಯಲ್ಲಿ ಏನೇ ಒಂದು ನೀರು ಅಂದರೆ ಎಲ್ಲಿ ನೀರು ನಿಲ್ಲುತ್ತೆ ಅದನ್ನು ಕ್ಲೀನ್ ಮಾಡಿಕೊಂಡ್ರೆ ಯಾವ ಡೆಂಗ್ಯೂನು ಯಾರಿಗೂ ಸ್ಪ್ರೆಡ್ ಆಗಲ್ಲ. ಆದ್ದರಿಂದ ನಾವು ಸ್ವಚ್ಛತೆಯನ್ನು ಕಾಪಾಡಬೇಕು. ಆಮೇಲೆ ಡೆಂಗ್ಯೂ ಯಾವಾಗ ನಮಗೆ ಬರುತ್ತೋ ಅದರ ಡಾಕ್ಟರ್ ಅಂದರೆ ನಮಗೆ ಏನು ಪ್ರಿಕಾಷನ್ ಕೊಡಬೇಕು ಅದನ್ನ ನಾವು ಮುಂಚೆನೇ ತೊಗೋಬೇಕು. ಅದನ್ನ ನಾವು ನೆಗ್ಲೆಕ್ಟ್ ಮಾಡಿದ್ರೆ ಅದು ದೊಡ್ಡದಾಯ್ತಾ ಹೋಯ್ತಾ ಡೆತ್ ಗಂಟ ಸಾಯುವ ಚಾನ್ಸಸ್ ಇರುತ್ತೆ. ಅದರಿಂದ ನಾವು ಮುಂಚೆನೇ ಪ್ರಿಕಾಷನ್ ತೊಗೋಬೇಕು ಡೆಂಗ್ಯೂ ಬಗ್ಗೆ. ಅದಕ್ಕೆ ನಾವು ಈಗ ಎಲ್ಲರಿಗೂ ಅರಿವು ಮೂಡ್ಸೋಕೆ ಹೋಗಿದ್ದು. ಯಾವುದೇ ಥರ ಆಗಲಿ ಈಗ ಡೆಂಗ್ಯೂನ ನಾವು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬಾರ್ದು. ಧನ್ಯವಾದ. ಎಲ್ಲರಿಗೂ ಮಧ್ಯಾಹ್ನದ ಶುಭೋದಯಗಳು. ಇವತ್ತು ನಮ್ಮ ಟ್ಯಾಲೆಂಟ್ ಶಾಲೆಯಿಂದ ಡೆಂಗ್ಯೂ ಅವೇರ್ನೆಸ್ಸನ್ನು ನಾವು ಇಟ್ಕೊಂಡಿದ್ದು. ಆ ಅವೇರ್ನೆಸ್ನ ನಾವು NCC ಕ್ಯಾಂಪ್ ಕಡೆಯಿಂದ ಇಟ್ಕೊಂಡಿದ್ದೀವಿ. ಇದರಿಂದ ಏನು ಅನಿಸುತ್ತೆ ಅಂತ ಅಂದರೆ ಪ್ರತಿಯೊಬ್ಬರು ಮನೆಯಲ್ಲಿ ಡೆಂಗ್ಯೂನ ನಿಯಂತ್ರಿಸಬೇಕು. ಅಂದರೆ ಮನೆಯಲ್ಲಿ ಎಲ್ಲ ಕ್ಲೀನಾಗಿರಬೇಕು. ಮನೆಯಲ್ಲಿ ಯಾವುದೇ ರೀತಿಯ ಈಗ ಫ್ರಿಜ್ಜಿಂದ ನೀರಿರ್ಬೋದು ಅದನ್ನು ತೆಗಿಬೇಕು. ಪಾಟ್ಸಲ್ಲಿ ನೀರಿರ್ಬೋದು ಅದನ್ನೆಲ್ಲ ನೀಟ್ ಮಾಡ್ಕೋಬೇಕು. ಮನೆಯಲ್ಲಿ ಯಾವಾಗಲೇ ಆದರೂ ಮನೆಯಲ್ಲಿ ಚಿಕಿತ್ಸೆಯನ್ನು ತಗೊಳ್ಳೋದನ್ನ ನಿಲ್ಲಿಸಬೇಕು. ಯಾವಾಗಲೂ ಡಾಕ್ಟ್ರ್ ಏನೇ ಒಂದು ಜ್ವರ ಅಂತ ಬರಲಿ ರಕ್ತ ಪರೀಕ್ಷೆ ಮಾಡಿಸಿ ಅಂತ ಹೇಳಿ. ಎಲ್ಲರಿಗೂ ಮಧ್ಯಾಹ್ನದ ಶುಭೋದಯಗಳು. ನಮ್ಮ ಟ್ಯಾಲೆಂಟ್ ಸ್ಕೂಲಲ್ಲಿ ಈಗಷ್ಟೇ ಜನಗಳಿಗೆ ಅರಿವು ಮೂಡಿಸೋ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು. ಏಕೆಂದರೆ ಹುಣಸೂರು ತಾಲೂಕಿನಲ್ಲಿ ಡೆಂಗ್ಯೂ ಎನ್ನುವುದು ತುಂಬ ಜಾಸ್ತಿ ಆಗ್ತಿದೆ. ಅದ್ರ ಬಗ್ಗೆ ಎಷ್ಟೋ ಜನಗಳಿಗೆ ಅರಿವೇ ಇರಲ್ಲ. ಹಾಗಾಗಿ ನಾವು ರ್ಯಾಲಿಗೆ ಹೋಗಿದ್ದು. ಏನಂದರೆ ಈಗ ಡೆಂಗ್ಯೂ ಎಲ್ಲ ಫುಲ್ ಜಾಸ್ತಿ ಆಗ್ತಿದೆ. ಅದಕ್ಕೆ ನಿಮ್ಮಲ್ಲಿ ಅರಿವು ಇರಬೇಕು. ಏನಂದರೆ ಇವಾಗ ತೊಟ್ಟಿಗಳನ್ನೆಲ್ಲ ಕ್ಲೀನ್ ಮಾಡಬೇಕು. ಚರಂಡಿಗಳನ್ನೆಲ್ಲ ಆಗಾಗ ಕ್ಲೀನಾಗಿ ಕ್ಲೀನ್ ಮಾಡ್ಕೊಂಡು ಸ್ವಚ್ಛತೆಯನ್ನು ಕಾಪಾಡಬೇಕು. ಯಾವುದೇ ಜ್ವರ ಬಂದರೂ ಅಷ್ಟೇ ಮೊದಲು ಮನೆ ಮದ್ದು ತಗೊಳ್ಳೋದು. ಯಾವುದೋ ಒಂದು ಟ್ಯಾಬ್ಲೆಟ್ ತೊಗೊಂಡು ಸುಮ್ಮನಾಗ್ಬಿಡ್ಬಾರ್ದು. ಬ್ಲಡ್ ಚೆಕಪ್ ರಕ್ತ ಪರೀಕ್ಷೆಯನ್ನು ಮಾಡಿಸ್ಕೋಬೇಕು. ಹೀಗೆ ಎಲ್ಲ ಅರಿವುಗಳನ್ನ ನಾವು ತಿಳ್ಕೊಂಡು ಡೆಂಗ್ಯೂ ವಿರುದ್ಧ ಹೋರಾಡಬೇಕು ಅಂತ ಹೇಳ್ತೀವಿ. Today we are gathered to give awareness about dengue. As we all know, in monsoon, most of the time we suffer from dengue disease. This is the most common disease in monsoon. To prevent that, we need we have to clean our house, keep pots clean, and where the water gather most of the time, we have to provide growing of mosquitoes and all. Thank you. ನಾವು ಇವಾಗ ಹೋಗಿರೋದು ಡೆಂಗ್ಯೂ ಅವೇರ್ನೆಸ್ ಕೊಡ್ಸೋಕ್ಕೆ. ನಮ್ಗೆ ಗೊತ್ತಿರೋ ಥರ ಫುಲ್ ಎಲ್ಲ ಕಡೆ ಡೆಂಗ್ಯೂ ತುಂಬ ಅದು ತುಂಬ ಅಟ್ಯಾಕ್ ಆಗೋದು ಚಿಕ್ಕ ಮಕ್ಕಳಿಗೆ. ಅವ್ರು ಹೊರಗಡೆ ಏನಾದರೂ ಆಟ ಆಡೋಕ್ಕೆ ಹೋದಾಗ ಅವ್ರ ಕೈಗೆಲ್ಲ ಕಾನ್ಫಿಡೆಂಟ್ ಆಯಿಲ್ ಹಾಕಿರಬೇಕು. ಮತ್ತು ನಾವು ಟಿವಿಲೆಲ್ಲ ನೋಡಿದಂಗೆ ಅದು ಡೆಂಗ್ಯೂ ಒಂದ್ಸಲ ಅಟ್ಯಾಕ್ ಆದರೆ ತಕ್ಷಣ ಪ್ರಿಕಾಷನ್ಸ್ ಎಲ್ಲ ತೊಗೋಬೇಕು. ಫಸ್ಟು ಏನೇ ಆಗಲಿ ಜ್ವರ ಏನೇ ಆಗಲಿ ಡಾಕ್ಟರ್ ಹತ್ರ ಹೋಗಿ ಕನ್ಸಲ್ಟ್ ಮಾಡಬೇಕು. ಫಸ್ಟ್ ಬ್ಲಡ್ ಚೆಕಪ್ ಮಾಡಿ ದೆನ್ ಆ್ಯಸ್ ವಿ ಆಲ್ ನೋ ಎಲ್ಲರಿಗೂ ಒಬ್ರಿಗೂ ಮನೇಲಿ ಪಾಟ್ಸ್ ಎಲ್ಲ ಕ್ಲೀನ್ ಮಾಡಬೇಕು. ಮತ್ತು ರೆಫ್ರಿಜಿರೇಟರ್ಸ್ ಮತ್ತು ಕೂಲರ್ಸ್ ಎಲ್ಲ ಇರುತ್ತೆ. ಅಲ್ಲಿ ಪ್ಯೂರ್ ವಾಟರ್ ಇರುತ್ತೆ. ಮಸ್ಕಿಟೋಸ್ ಲಾವಾಸ್ ಡಿವೈಡ್ ಆಗಿ ತುಂಬ ಆಗಿರುತ್ತೆ. ಮಸ್ಕಿಟೋಸ್ ತುಂಬ ಇದಾಗುತ್ತೆ. ಹಾಗಾಗಿ ಎಲ್ಲರೂ ಡೆಂಗ್ಯೂಗೋಸ್ಕರ